ಸರ್ ಬನ್ನಿ ಸರ್, ದಯವಿಟ್ಟು ಬನ್ನಿ ನೋಡಿ. ನಾವು ಇವ್ರ ಜೊತೆ ಮಾತಾಡ್ತಾ ಇದೀವಿ. ಈ ಫಿಲಮು ಚೆನ್ನಾಗಿ ಒಳ್ಳೆ ಇದ್ರಲ್ಲಿ ಮೂಡ್ ಬಂದಿದೆ. ತಂದೆ ತಾಯಿ ಇದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಜನಕ್ಕೆ ಆಕರ್ಷಣೆ ಕೊಡ್ಬೇಕು. ಆಮೇಲೆ ಕೆಟ್ಟದ್ದು ಅನ್ನೋದು ನಡಿಬಾರ್ದು, ಒಳ್ಳೆತನವಾಗಿ ಹೋಗ್ಬೇಕು. ದಯವಿಟ್ಟು ಇಂಥಕ್ಕೆ ಜನ ಆಕರ್ಷಣೆ ಕೊಡ್ಬೇಕು, ತಂದೆ ತಾಯಿ ಬೆಲೆ ಕೊಡ್ಬೇಕು. ಆಮೇಲೆ ಇಂಥ ಫಿಲಮ್ ಇದ್ ಮಾಡ್ಬೇಕು. ಇಂಥವ್ರು ಇದು ವಿಲನ್ ಅಂತ ಹೇಳಲ್ಲ, ಆದ್ರೂ ಇದನ್ನ ಮಾಡೋರಲ್ಲ ಇವ್ರಿಗೆ ಇನ್ನೂ ಬೇರೆ ಫಿಲಮ್ ಅಲ್ಲೆಲ್ಲ ಎಂಕರೇಜ್ ಕೊಟ್ಟು ಇವ್ರನ್ನ ಇದ್ ಮಾಡ್ಬೇಕು ಅಂತ ಅನ್ಬಿಟ್ಟೆ ನಾವು ಇಷ್ಟಪಡ್ತೀವಿ. ದಯವಿಟ್ಟು ಇವ್ರಿಗೆ ಓಕೆ ಸರ್. ಆಮೇಲೆ ಸರ್ಕಾರಗಳು ಇಂಥ ಇದಕ್ಕೆ ಸೂಪರ್ ಫಿಲಮ್. ಸೂಪರ್ ಫಿಲಂ ಚೆನ್ನಾಗಿದೆ, ಸೂಪರ್ ಆಗೈತೆ. ಎಲ್ಲ ಮಾತ್ರ ಸೂಪರ್ ಆಯ್ತಲ್ಲ. ತಂದೆಗೆ ಮಗಗೆ ಚೆನ್ನಾಗಿ ಮಾಡಿ ಮೇಡಮ್ ಹೇಗೆ ಅನಿಸ್ತು ಆಡಿಯನ್ಸ್ ಇದೆ ನೋಡಿ? ತುಂಬಾ ಚೆನ್ನಾಗಿ ಅನ್ಸುತ್ತೆ ಆಡಿಯನ್ಸ್ ಜೊತೆ ಇವತ್ತು ನೋಡಿ. ನಿನ್ನೆ ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಂಗಲ್ ಸ್ಕ್ರೀನ್ ಅಲ್ಲಿ ಈ ಸಿನಿಮಾ ನೋಡ್ಬೇಕು. ತುಂಬಾ ವರ್ಷದ ಕಷ್ಟ, ನಮ್ಮ ಇಡೀ ತಂಡ ತುಂಬಾ ವರ್ಷದ ಕಷ್ಟ. ತುಂಬಾ ಖುಷಿ ಆಗ್ತದೆ. ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತಾರೆ ಸಿನಿಮಾ, ತುಂಬಾ ಎಮೋಷನಲ್ ಆಗಿದೆ ಅಂತಾರೆ. ಎಲ್ಲರೂ ಸಿನಿಮಾ ನೋಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೇಳ್ಬೋದಾ? ಅದೇ ತುಂಬಾ ಅದ್ಭುತವಾಗಿ ನೋಡ್ಕೊಂಡಿದೆ. ಡೈಲಾಗ್ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಡೈಲಾಗ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಮಾಸ್ತಿ ಅವರು. ಮಾಸ್ತಿ ಸಿನಿಮಾದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತೆ ಮುಖ್ಯವಾಗಿ ಏನಂತ ಅಂದ್ರೆ ತುಂಬಾ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋ ನಿಟ್ಟಿನಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ಮುಖ್ಯವಾಗಿ ಪ್ರಖ್ಯಾತ್ ಅವ್ರದ್ದು ಹೇಳ್ಬೇಕಂದ್ರೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಸ್ಕ್ರೀನಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಧನುವಣ ಯಾವಾಗಲೂ ಹೇಳ್ತಾ ಧನುವಣ ನಾಟ್ ಓನ್ಲಿ ಮೇಕಿಂಗ್ ದ ಪ್ರೊಡ್ಯೂಸಿಂಗ್ ದ ಫಿಲಮ್, ಈಸ್ ಪ್ರೊಡ್ಯೂಸಿಂಗ್ ದ ಹೀರೋಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ. ಶುಭವಾಗಲಿ, ಜಯವಾಗಲಿ. ಥ್ಯಾಂಕ್ ಯು ಸೋ ಮಚ್. ಹೀರೋ ಹೀರೋಯಿನ್ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಎಂಡಿಂಗ್ ಅಂತೂ ತುಂಬಾ ಟಚಿಂಗ್ ಆಗಿತ್ತು. ತುಂಬಾ ಇಮೋಷನಲ್ ಟಚಿಂಗ್ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ ಮೂವಿ, ಸೂಪರ್ ಹಿಟ್ ಆಗಲಿ ಅಂತ ಕೇಳ್ತೀನಿ. ನೋಡ್ಬೋದು. ಯಾಕೆಂದ್ರೆ ಫ್ಯಾಮಿಲಿ ನೋಡ್ಬಾರ್ದು ಅಂತದ್ದು ಏನು ಮಾಡಿಲ್ಲ. ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ, ಹಿಟ್ ಆಗಲಿ ಅಂತ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಜೇಸಿ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಯೂತ್ಸ್ ಗಳಿಗೆ ಒಳ್ಳೆ ಮೆಸೇಜ್ ಇದೆ. ಯಾರ್ಯಾರು ಈ ರೌಡಿಸಮ್ಗೆ ಗೊತ್ತಿದ್ದೋ ಬಂದ್ಬಿಡ್ತಾರೆ. ಅದು ಆಚೆ ಹೆಂಗ್ ಬರ್ಬೇಕು ಅಂತ ಯಾರಿಗೂ ಗೊತ್ತಿರಲ್ಲ. ಒಂದ್ಸಲ ಹೊರಗಡೆ ಬಂತು ಅಂತಂದ್ರೆ ಸಿನಿಮಾ ನಿಮ್ಗೆ ಒಂದು ಜೇಸಿ ಜುಡಿಷಿಯಲ್ ಕಸ್ಟಡಿ ಅಂತ ಏನ್ ನೋಡ್ತೀರಾ ಅದ್ರೊಳಗೆ ಕರ್ಕೊಂಡು ಹೋಗುತ್ತೆ. ನಾವೇ ಟ್ರಾವೆಲ್ ಆಗ್ತಾ ಇದೀವಿ ಅನ್ನೋ ತರ ಅನ್ಸುತ್ತೆ. ಡಾಲಿ ಸರ್ ಒಂದು ಒಳ್ಳೆ ಸ್ಕ್ರಿಪ್ಟ್ ನ ಚೂಸ್ ಮಾಡಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲರೂ ಸಿನಿಮಾಗೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನಿಮ್ಗೆ ವಿಜುವಲ್ ಎಫೆಕ್ಟ್ಸು, ಆಮೇಲೆ ಸಾಂಗು, ನಮ್ಮ ಪ್ರಖ್ಯಾತ್ ಪುರ ಆಕ್ಟಿಂಗು, ಹೀರೋಯಿನ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ. ನಾನೊಂದು ಒಳ್ಳೆ ಪಾತ್ರ ಮಾಡಿ ಜಗನ್ನ ಪಾತ್ರ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಹೊಸ ಟ್ಯಾಲೆಂಟ್ಗಳನ್ನ ಬೆಳೆಸಿ. ಯಾಕಂದ್ರೆ ಈಗಿನ ಸಿಚುವೇಶನ್ ಅಲ್ಲಿ ಒಬ್ಬ ಒಳ್ಳೆ ಮಾಸ್ ಹೀರೋ ಇಂಡಸ್ಟ್ರಿಗೆ ಬೇಕು. ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದು ಕೇಳ್ಬೋದು. ಎಲ್ಲ ಚಿತ್ರಮಂದಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಹೊಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಅಲ್ಲಿ ತಂದೆ ಸೆಂಟಿಮೆಂಟು, ಈ ರೌಡಿಸಮ್ ಯಾವುದೂ ಇಲ್ಲ. ಯಾರ್ಯಾರು ಯಾಕೆ ಮುಂದ್ಗಡೆ ಇಟ್ಕೊಂಡು ಏನೇನು ಮಾಡ್ತಾರೆ, ಹಿಂದ್ಗಡೆ ಬೆನ್ನಿಂದ್ಗಡೆ ಯಾವ ಥರ ಮಾಡ್ತಾರೆ, ದುಷ್ಮಂತಿದ್ದಾರೆ ಅಂದರೆ ಬಗಲ್ಮೆ ಅಂತ ಗಾಡಿ ಇಲ್ಲ. ಆ ಥರ ಏನು ಗೊತ್ತಾ, ಫ್ರೆಂಡ್ಶಿಪ್ ಯಾರು ಆಗಲ್ಲ, ಕೊನೆಗೆ ತಂದೆ ತಾಯಿನೇ ಆಗೋದು. ತಂದೆ ತಾಯಿ ಲಾಸ್ಟಲ್ಲಿ ಅವ್ನು ಮಚ್ಚಲ್ಲಿ ಕಡಿಗೆ ಹೋಗ್ತಾರೆ ಹೀರೋ. ತಂದೆ ತಾಯಿ ಅವ್ನು ನೋಡ್ಬಿಟ್ಟು ಅವ್ರು ಓಡೋಗೋದು. ತಾಯಿ ಸೆಂಟಿಮೆಂಟು, ತಂದೆ ಸೆಂಟಿಮೆಂಟು ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಯಾರ್ಯಾರಿಗೂ ಆಗಲ್ಲ, ತಂದೆ ತಾಯಿನೇ ಹಿಂದೆ ಬರೋದು. ಆ ಕಥೆನ ಚೆನ್ನಾಗಿ ನೀಟಾಗಿ ತಗೊಂಡೋಗಿದ್ದಾರೆ. ಮಾತ್ರ ಹೀರೋ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಆದರೆ ಹೊಸ ಅಭಿಪ್ರಾಯದಿಂದ ಸ್ವಲ್ಪ ಗೆಟಪ್ ಚೆನ್ನಾಗಿದೆ. ಆದರೆ ಕನ್ನಡ ಸಿನಿಮಾ ಹೋಗಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿದೆ. ಯಾಕೆಂದರೆ ರೌಡಿಸಮ್ ಫಿಲಮಲ್ಲಿ ದರ್ಶನ್ ರೌಡಿಸಮಲ್ಲಿ ಬಂದಿದ್ದು ಇಂಪ್ರೂವ್ಮೆಂಟ್ ಆಗಿದ್ದು. ಯಾರಿ ಧನಂಜಯನು ರೌಡಿಸಮಲ್ಲಿ ಬಂದಿದ್ದು, ಡಾಕ್ಟ್ರು ಪಿಕ್ಚರಲ್ಲಿ ಬಂದಿದ್ದು ಇಂಪ್ರೂವ್ಮೆಂಟ್ ಆಗಿದೆ. ಶಿವಣ್ಣ ಓನ್ ಪಿಕ್ಚರಲ್ಲಿ ಬ್ರೇಕ್ ಕೊಟ್ಟಿದ್ದು, ಉಪೇಂದ್ರ ಬ್ರೇಕ್ ಕೊಟ್ಟಿದ್ದು ರೌಡಿಸಮ್ ಸಿನಿಮಾ.
ಆದ್ರಿಂದ ಈ ಹೊಸ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿ ಹೊರಟೆ, ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು. ಕನ್ನಡದವರೇ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು, ಪೈರಸಿ ಮಾಡಬಾರ್ದು, ಮತ್ತೊಂದು ಮಾಡಬಾರ್ದು. ಸಿನಿಮಾ ಕನ್ನಡದಲ್ಲೇ ಇದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಮಾತ್ರ ಕತೆ ಮಾತ್ರ ತುಂಬ ಚೆನ್ನಾಗಿದೆ. ಯಾರು ಚೇತನ್ ಅನ್ನೋರು ತುಂಬ ಡೈರೆಕ್ಟ್ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದು ರೆಸ್ಪಾನ್ಸ್ ಆಗ್ತದೆ, ಸಿನಿಮಾದು ಒಳ್ಳೆಯದಾಗಿದೆ.